ಈ ರೀತಿ ಕ್ರಿಸ್ಪಿಯಾಗಿರೋವಂಥ ನಿಪ್ಪಟ್ಟನ್ನು ನೀವು ಮನೇಲಿ ಮಾಡಬೇಕೆ ರಾತ್ರಿ ಉಳಿದಿರೋ ಅನ್ನದಿಂದ ಈ ನಿಪ್ಪಟ್ಟನ್ನು ಮಾಡಿದ್ದೀನಿ. ನೀವು ಮಧ್ಯಾಹ್ನ ಅಥವಾ ಬೆಳಗ್ಗೆ ಮಾಡಿರೋ ಅನ್ನದಿಂದ ಬೇಕಾದರೂ ಮಾಡ್ಬೋದು. ತುಂಬಾ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ಇವತ್ತು ನಾವು ರಾತ್ರಿ ಉಳಿದಿರೋ ಅಂಥ ಅನ್ನದಿಂದ ಮಾಡ್ತಿದ್ದೀವಿ. ಒಂದು ಬಟ್ಲು ಅನ್ನ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಅಕ್ಕಿ ಹಿಟ್ಟು, ಮುಕ್ಕಾಲು ಬಟ್ಲು ಗೋಧಿ ಹಿಟ್ಟು, ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು, ಎಳ್ಳು. ಈ ಎಳ್ಳು ಆಪ್ಷನಲ್ಲು, ನೀವು ಬೇಕಂದರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ. 1 ಸ್ಪೂನು ಖಾರ ಪುಡಿ, ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಮಿಕ್ಸರ್ ಜಾರ್ಗೆ ಅನ್ನ ಹಾಕ್ತಿದ್ದೀನಿ. ಅನ್ನ ಹಾಕಿ ಒಂದು 2 ರಿಂದ 3 ಸ್ಪೂನಷ್ಟು ನೀರು ಹಾಕಿ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ರುಬ್ಬೋ ಹಾಗಿರಬೇಕು. ಅನ್ನ ಮೆತ್ತಗಿದ್ರೆ ನೀರು 1 ಸ್ಪೂನು 2 ಸ್ಪೂನು ಹಾಕಿದ್ರೆ ಸಾಕು. ನಾನೆಲ್ಲ ಗ್ರೈಂಡ್ ಮಾಡಿದ್ದೀನಿ ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು. ಇದನ್ನೊಂದು ಬಟ್ಲಿಗೆ ತೆಕ್ಕೋತೀನಿ. ರಾತ್ರಿ ಉಳಿದಿರೋ ಅಂಥ ಅನ್ನದಲ್ಲಿ ಕ್ರಂಚಿಯಾಗಿರುವಂಥ ನಿಪ್ಪಟ್ಟು ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ರುಬ್ಕೊಂಡಿರೋದನ್ನು ಹಾಕಿದ್ದೀನಲ್ವ ಅನ್ನ, ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಗೋಧಿ ಹಿಟ್ಟು, ಸಾಲ್ಟು, ಖಾರ ಪುಡಿ, ಎಳ್ಳು ಮತ್ತು ಜೀರಿಗೆ. ಇದು ಕಾಯಿಸಿ ಇಟ್ಕೊಂಡಿರೋಂಥ ಆಯಿಲು. ಕಾಯಿಸಿರೋಂಥ ಆಯಿಲ್ ಹಾಕೋದ್ರಿಂದ ನೀವು ಕೈಗೆ ಅಂಟೋದಿಲ್ಲ, ಇಲ್ಲಾಂದರೆ ಕೈಗೆ ಅಂಟುತ್ತೆ. ಒಂದು 2 ಸ್ಪೂನಷ್ಟು ಬಿಸಿ ಮಾಡಿ ಇಟ್ಕೊಂಡಿರೋ ಅಂಥ ಎಣ್ಣೆನ, ಬಿಸಿಯಾಗಿರಬೇಕು, ಸ್ವಲ್ಪ ಬೆಚ್ಚಗಿರಬೇಕು ಎಣ್ಣೆ, ಅದನ್ನು ಹಾಕಿ ಕಲಿಸ್ಕೊಳ್ಳಿ. ಕೈಗೆ ಅಂಟೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕಲಿಸೋದಕ್ಕೆ ಅಂಟೋದಿಲ್ಲ ಅಷ್ಟು. ಚಪಾತಿ ಹಿಟ್ಟು ಹಾಗೆ ಕಲಿಸ್ಕೋಬೇಕು ಸ್ಮೂತಾಗಿ. ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋನೂ ಅಷ್ಟೇ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅನ್ನ ರಾತ್ರಿ ಮಿಕ್ಕಿದ್ದನ್ನು ಎಸಿತಾ ಇದ್ದೀವಿ, ವೇಸ್ಟ್ ಮಾಡ್ತಿದ್ದೀವಿ. ಆ ರೀತಿ ಮಾಡ್ದೇ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ನೋಡಿ. ಎಲ್ಲ ಮೆತ್ತಗೆ ಒತ್ತಿ ಇಟ್ಕೊಂಡಿದ್ದೀನಿ, ಕಲಿಸ್ಕೊಂಡಿದ್ದೀನಿ. ನೋಡಿ ಕಲಿಸಿದ್ದಾಗಿದೆ. ಇದನ್ನೊಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ಸಾಫ್ಟಾಗಿದೆ. ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ಇದನ್ನು ನೀವು ಉಂಡೆ ಮಾಡ್ಕೊಂಡ್ಮೇಲೆ ಚಪಾತಿನೇ ಯಾವ ರೀತಿ ಉಜ್ಜುತ್ತೀವಿ ಆ ರೀತಿ ಹಿಟ್ಟನ್ನು ಹಾಕ್ಕೊಂಡು ಉಜ್ಕೋಬೇಕು. ಅದಲ್ಲದೆ ಇದು ತುಂಬಾ ತೆಳುವಾಗಿರಬೇಕು. ಸ್ವಲ್ಪ ಏನಾದರೂ ದಪ್ಪ ಇದ್ದರೆ ನಿಮಗೆ ಕ್ರಿಸ್ಪಿಯಾಗಿ ನಿಪ್ಪಟ್ಟು ಬರೋದಿಲ್ಲ, ಪೂರಿ ಥರ ಆಗಿಬಿಡುತ್ತೆ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದು ತೆಳ್ಳಗಿರಬೇಕು, ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ತೆಳುವಾಗಿದ್ರೇ ಕ್ರಿಸ್ಪಿಯಾಗಿ ನಿಪ್ಪಟ್ಟಾಗೋದು, ಇಲ್ಲಾಂದರೆ ಪೂರಿ ಆಗಿಬಿಡುತ್ತೆ. ಮೇನ್ ಥಿಂಗ್, ಎಷ್ಟು ತೆಳುವಾಗಿ ಉಜ್ಜಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಹಾಕ್ಕೊಳ್ಳಿ, ಅಂಟ್ಕೊಳ್ದಾಗೆ ಹಿಟ್ಟನ್ನು ಹಾಕ್ಕೊಂಡು ಉಜ್ಕೊಳ್ಳಿ, ತೆಳ್ಳಗೆ ಉಜ್ಕೊಳ್ಳಿ. ಮತ್ತು ನಿಮ್ಮ ಮನೇಲಿ ಯಾವುದಾದ್ರೂ ಬಾಕ್ಸ್ ಇರುತ್ತೆ, ಚಿಕ್ಕದ ಮುಚ್ಚಳಗಳು, ಆ ಬಾಕ್ಸನ್ನು ಯೂಸ್ ಮಾಡಿ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಅನ್ನೋದನ್ನು ನಾನು ತೋರಿಸ್ತೀನಿ. ನಿಧಾನವಾಗಿ ಇದನ್ನು ತೆಕ್ಕೊಂಡು ನಾನೊಂದು ಬಾಕ್ಸ್ ಮುಚ್ಚಳನ ಸ್ಟೀಲ್ ಬಾಕ್ಸ್ ಆದರೂ ಸರಿ, ನಿಮಗೆ ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ದೊಡ್ಡದು ತೊಗೊಳ್ಳಿ. ನಾನು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ನೋಡಿ ಈ ಶೇಪಲ್ಲಿ
ನಾನೊಂದು ಪಿಕ್ಕಲ್ ಬಾಕ್ಸ್ ಮುಚ್ಚಳನ ಯೂಸ್ ಮಾಡ್ತಾಯಿದ್ದೀನಿ ಕಟ್ ಮಾಡೋದಕ್ಕೆ. ನೋಡಿ ಎಷ್ಟು ನೀಟಾಗಿ ಕಟ್ ಆಗುತ್ತೆ ಅಂತ. ಇಲ್ಲ ಶೇಪರ್ ಇದ್ದರೆ ಶೇಪರಲ್ಲಿ ಕಟ್ ಮಾಡ್ಬೋದು. ಕಟ್ ಮಾಡಿಕೊಂಡು ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ಎಲ್ಲದನ್ನು ಫಸ್ಟ್ ಮಾಡಿಟ್ಕೊಂಡು ಆಯಿಲ್ನ ಬಿಸಿಗಿಟ್ಟು ಆಯಿಲಲ್ಲಿ ಹಾಕಿದ್ರೆ ಬೇಗ ಆಗೋಗುತ್ತೆ. ನೋಡಿ ಈ ಶೇಪಲ್ಲಿ ತೆಳ್ಳಗಿರಬೇಕು. ಅದನ್ನು ಮಾತ್ರ ದಪ್ಪ ಮಾಡೋದಕ್ಕೆ ಹೋಗಬೇಡಿ, ತೆಳುವಾಗಿರಬೇಕು ಆದಷ್ಟು. ನಿಮ್ಮಿಂದ ಎಷ್ಟು ಸಾಧ್ಯನೋ ತೆಳ್ಳಗೆ ಮಾಡೋಕ್ಕೆ ಅಷ್ಟು ತೆಳ್ಳಗೆ ಮಾಡಿ, ಆವಾಗಲೇ ಕ್ರಂಚಿಯಾಗಿ ಚೆನ್ನಾಗಿರೋದು. ದಪ್ಪ ಮಾಡಿದ್ರೆ ನಿಪ್ಪಟ್ಟಾಗೋದಿಲ್ಲ, ಪೂರಿ ಆಗಿಬಿಡುತ್ತೆ. ನೋಡಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನಾನು. ಎಣ್ಣೆ ಸಹ ಕಾದಿದೆ. ಒಂದು ಬಾಣಲಿಯಲ್ಲಿ ಫಸ್ಟೇ ನಾನು ಎಣ್ಣೆ ಇಟ್ಟಿದ್ದೆ. ಇವಾಗ ಒಂದೊಂದನ್ನೇ ಹಾಕ್ತೀನಿ. ಒಂದೊಂದನ್ನೇ ಹಾಕಿ ನಿಧಾನವಾಗಿ ಎರಡು ಕಡೆನೂ ತಿರುಗಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಒಳ್ಳೆ ಕಲರ್ ಬರಬೇಕು. ನೋಡಿ ಹಾಕಿದ್ದೀನಿ ನಾನು. ತುಂಬಾ ಟೇಸ್ಟಿಯಾಗಿ ಕ್ರಂಚಿಯಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸಂಜೆ ಟೈಮು ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮಾಡಿ ಈ ರೀತಿ. ಹೇಗೆ ಬಂತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವಾಗ ನಿಮಗೆ ಮಾಡಿರೋದನ್ನು ತೋರಿಸ್ತೀನಿ ಎಷ್ಟು ಕ್ರಂಚಿಯಾಗಿದೆ ಅಂತ. ನೋಡಿ ಪೀಸ್ ಪೀಸ್ ಆಗ್ತಿದೆ. ಇದನ್ನ ಯಾವುದಾದ್ರೂ ಗಟ್ಟಿಯಾಗಿರೋವಂಥ ಬಾಕ್ಸಿಗೆ ಹಾಕಿ ಮುಚ್ಚಿಡಿ. ನೀವೊಂದು 15 ದಿನದವರೆಗೂ ಕೆಡೋದಿಲ್ಲ, ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.